ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತೇಳಿದ್ರೆ ಗೋಲ್ಡನ್ ಎನರ್ಜಿ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಬ್ರೇಕ್ಫಾಸ್ಟಿಗೂ ಇದನ್ನು ಮಾಡ್ಕೊಳ್ಬೋದು, ಅಷ್ಟು ಡೆಲಿಷಿಯಸ್ ಆಗಿರುತ್ತೆ. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನನ್ನ ಚಾನಲ್ನ ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ನಾನು ಏನೇನು ಮಾಡ್ತೀನಿ ಅದನ್ನು ಮನೇಲಿ ಟ್ರೈ ಮಾಡಿ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಅದನ್ನು ತಿನ್ನೋದು ಕುಡಿಯೋದು ಮಾಡಿ. ಓಕೆ, ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ ಎಷ್ಟು ತಿಕ್ಕಾಗಿ ಹೇಗಿದೆ ನೋಡಿ. ಇದು ಜಸ್ಟ್ ಕ್ಯಾರೆಟಲ್ಲಿ ಮತ್ತು ಹಾಲೆಲ್ಲ ಹಾಕಿ ಮಾಡೋದಿದು. ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬೇಕು ಅಂದ್ರೂ ಇದೊಂದು ಗ್ಲಾಸ್ ಕುಡಿದ್ರೆ ಸಾಕು. ನೋಡಿ, ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ. ಆ ಕ್ಯಾರೆಟ್ಟು ಸಿಪ್ಪೆಲ್ಲ ತೆಗಿಬೇಕು. ತೆಗೆದು ನೀಟಾಗಿ ಹಿಂದೆ ಮುಂದೆಲ್ಲ ಆಗಲಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಸಣ್ಣ ಸಣ್ಣ ಪೀಸಸ್ಗಳ ಥರ ಮಾಡ್ಕೊಳ್ಳಿ. ನಿಮ್ಗೆ ಹೆಂಗೆ ಇಷ್ಟ ಹಂಗೆ ಕಟ್ ಮಾಡ್ಕೊಳ್ಳಿ. ಮಾಡ್ಕೊಂಬಿಟ್ಟು ನೋಡಿ, ನಾನು ಈ ಥರ ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಂಡಿದ್ದೀನಿ. ಅದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ಅದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮುಳುಗುವಷ್ಟಾದರೆ ಸಾಕು. ಆಮೇಲೆ ಕುಕ್ಕರಲ್ಲಿ ಇಟ್ಬಿಟ್ಟು ಒಂದೇ ಒಂದು ವಿಜಿಲ್ಗೆ ತೆಗೀರಿ, ಆಯಿತಾ? ಅಷ್ಟರಲ್ಲಿ ಅದು ಬೆಂದಿರುತ್ತೆ. ಈಗೇನೇನು ಥಿಂಗ್ಸ್ ಬೆಂದಿದೆ ನೋಡಿ. ಹಾಲು ಮತ್ತು ಒಂದೇ ಒಂದು ಟೇಬಲ್ ಸ್ಪೂನು ಶುಗರ್ ತೊಗೊಂಡಿದ್ದೀನಿ. ಮತ್ತು ಬೇಯಿಸಿದಂಥ ಕ್ಯಾರೆಟ್ ಇದು, ಈಗ ನಾವು ಹಾಲಲ್ಲಿ ಬೇಯಿಸಿದ್ವಲ್ಲ ಅದು, ಮತ್ತು ಇದು ಸಬ್ಜಾ, ಇದು ಬೇಸಿಲ್ ಸೀಡ್ಸ್ ಅಂತ ಹೇಳ್ತಾರಲ್ಲ ಅದು. ಅದನ್ನು ನೀರಿಗೆ ಹಾಕಿಟ್ರೆ ಆ ಥರ ಅದು ಸ್ವಲ್ಪ ದಪ್ಪ ಆಗ್ತದೆ. ಮತ್ತು ಖರ್ಜೂರ, ಡೇಟ್ಸು, ಬಾದಾಮಿ ಇದಿಷ್ಟು ರೆಡಿ ಮಾಡ್ಕೊಳ್ಳಿ, ಆಯಿತಾ? ಇದೆಲ್ಲ ರೆಡಿ ಮಾಡಿಕೊಂಡ್ರೆ ಏನು ಡೆಲಿಷಿಯಸ್ ಜ್ಯೂಸ್ ಆಗಿರುತ್ತೆ ಅದು, ಅಂದರೆ ಎಕ್ಸಲೆಂಟ್ ಆಗಿರುತ್ತೆ. ನೋಡಿ, ಇದೆಲ್ಲ ನಾವು ರೆಡಿ ಮಾಡ್ಕೊಂಡ್ಮೇಲೆ ಈ ಬೇಯಿಸಿದಂಥ ಕ್ಯಾರೆಟನ್ನ ಹಾಕ್ಕೊಳ್ಬೇಕು. ಅದ್ರಲ್ಲಿ ಹಾಲಿತ್ತು ನೋಡಿ ಬೇಯಿಸಿದ್ದು, ಆ ಹಾಲನ್ನು ಹಾಕ್ಬಿಡಿ. ಆಮೇಲೆ 4 ಬಾದಾಮಿ ಹಾಕ್ತಾಯಿದ್ದೀನಿ. ಗೋಡಂಬಿನೂ ಹಾಕ್ಕೊಳ್ಬೋದು ಬೇಕು ಅಂದರೆ. ಶುಗರ್ ಆಪ್ಷನ್ನು, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಡೇಟ್ಸೇ ಹಾಕ್ಕೊಳ್ಬೋದು, ಖರ್ಜೂರನೇ ಹಾಕ್ಕೊಳ್ಬೋದು, ಇಲ್ಲ ಸ್ವಲ್ಪ ಬೆಲ್ಲ ಹಾಕ್ಬೋದು, ಜಾಗರಿನೂ ಹಾಕ್ಬೋದು. ಅದು ನಿಮ್ಮ ಖುಷಿ, ನಿಮ್ಗೆ ಯಾವ್ದು ಬೇಕು ಅದು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಮತ್ತೆ ಅದನ್ನ ಬ್ಲೆಂಡ್ ಮಾಡಿ ತೆಗೀರಿ. ನೋಡಿ, ಜ್ಯೂಸ್ ರೆಡಿ ಆಯಿತು. ಎಷ್ಟು ಬೇಗ ಆಗುತ್ತೆ ಗೊತ್ತಾ? ಏನು ಟೇಸ್ಟ್ ಇರುತ್ತೆ ಅಂದರೆ ಕುಡಿತಾ ಇದ್ದರೆ ಅಷ್ಟು ಖುಷಿ ಅನಿಸುತ್ತೆ. ನೋಡಿ, ಈಗ ನಮಗೆ ಗ್ಲಾಸಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಇದು 2 ಗ್ಲಾಸ್ ಆಗುತ್ತೆ. 2 ಕ್ಯಾರೆಟಲ್ಲಿ ನಾನು ಮಾಡಿದ್ದು 2 ಗ್ಲಾಸ್ ಆಗುತ್ತೆ ಇದೇ ಥರ, ಆಯಿತಾ? ಇದಾದಮೇಲೆ ನಾವು ಸಬ್ಜನ ಇದು ನೆನೆಸಿಟ್ಕೊಂಡಿದ್ವಲ್ಲ ಬೇಸಿಲ್ ಸೀಡ್ಸ್ನ, ಅದನ್ನು ಹಾಕ್ಕೊಳ್ಬೇಕು. ಅದು ತಂಪು, ಮತ್ತು ಕ್ಯಾರೆಟ್ಗೆ ಒಳ್ಳೆಯದು. ಹಾಲು, ಬಾದಾಮಿ, ಗೋಡಂಬಿ ಎಲ್ಲ ಇರುತ್ತೆ. ಈ ಬಾದಾಮಿನ ಇನ್ನೊಂಚೂರು ಕ್ರಷ್ ಮಾಡಿಬಿಟ್ಟು ಅದನ್ನು ಮೇಲೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಹೀಗೆ ನಾನು ಡ್ರೈ ಫ್ರೂಟ್ಸಲ್ಲಿ ಜ್ಯೂಸ್ಗಳನ್ನ ಮಾಡಿ ತೋರಿಸ್ತಾ ಇರ್ತೀನಿ ನಿಮಗೆ. ವಾಚ್ ಮಾಡ್ತಾಯಿರಿ, ಮನೇಲಿ ಮಾಡಿ ಮಕ್ಕಳಿಗೆ ಕೊಡಿ, ನೀವು ಕುಡೀರಿ. ಗುಡ್ ಫಾರ್ ಹೆಲ್ತ್ ಇದು. ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು. ಜ್ಯೂಸ್ ಕುಡಿದು ಎಂಜಾಯ್ ಮಾಡಿ ಎಲ್ರೂ. ಬಾಯ್.